ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಆದೇಶವನ್ನು ವಿರೋಧಿಸಿ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆ ಕೊಡಲಾಗಿದೆ. ಅಲ್ಲಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ದಾವೆ. ಈ ಮಧ್ಯೆ ಇವತ್ತು ದೆಹಲಿಯಲ್ಲಿ ಮತ್ತೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯುತ್ತೆ. ಮಹತ್ವದ ಸಭೆ ಇವತ್ತು ನಡೆಯೋದಕ್ಕಿದೆ. ಪ್ರಾಧಿಕಾರದ ಕಚೇರಿಯಲ್ಲಿ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯುತ್ತೆ. ಕಳೆದ ಬಾರಿ ಸಿಡಬ್ಲ್ಯೂಆರ್ಸಿ ಸಭೆ ಮಾಡಿದ ನಂತರ ಕರ್ನಾಟಕಕ್ಕೆ ಶಾಕ್ ಕೊಟ್ಟಿತ್ತು. 15 ದಿನಗಳ ಕಾಲ 3,500 ಕ್ಯೂಸೆಕ್ ಪರ್ ಸೆಕೆಂಡ್ ಫ್ಲೋ ರೇಟ್ ಅಲ್ಲಿ ನೀರು ಹರಿಸಿ ಅನ್ನುವಂಥ ಆದೇಶವನ್ನು ಕೊಟ್ಟಿತ್ತು. 15 ದಿನಗಳ ಕಾಲ ಸುಮಾರು 4.5 TMC ಅಷ್ಟು. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ರಾಜ್ಯದ ಅಲ್ಲಲ್ಲಿ ಪ್ರತಿಭಟನೆಗಳಾಗಿತ್ತು. ನಂತರ ಮಳೆರಾಯ ಕೃಪೆ ತೋರಿದ್ದ ಕರ್ನಾಟಕಕ್ಕೆ ಕೇರಳದಲ್ಲಿ ಧಾರಾಕಾರ ಮಳೆಯಾಯಿತು. ಕಬಿನಿ ತುಂಬಿತು. ಕಬಿನಿಯಿಂದ ನೀರು ಬಿಡುಗಡೆಯಾಯಿತು. ಕರ್ನಾಟಕ ನೀರು ಬಿಡುಗಡೆ ಮಾಡದಿದ್ರೂ ಕೂಡ ಸಹಜವಾಗಿ ಆದೇಶ ಪಾಲನೆಯಾಯಿತು. ಹೆಚ್ಚುವರಿ ನೀರು ತಮಿಳುನಾಡಿಗೆ ಹರಿದು ಹೋದಂತ ಪರಿಣಾಮ. ಈಗ ಮಳೆಯ ಪ್ರಮಾಣ ಮತ್ತೆ ಕಡಿಮೆಯಾಗಿದೆ. ಒಳಹರಿವು ಕಡಿಮೆಯಾಗಿದೆ. ಈ ಸಂದರ್ಭದಲ್ಲಿ ಸಿಡಬ್ಲ್ಯೂಆರ್ಸಿ ಸಭೆ ಮಾಡ್ತಾ ಇದೆ. ಇವತ್ತಿನ ಸಭೆಯ ನಂತರ ಮತ್ತೆ ಏನಾದರೂ ತನ್ನ ಆದೇಶವನ್ನ ಪರಿಷ್ಕೃತ ಆದೇಶವನ್ನ ಕೊಡುತ್ತಾ, ಹೆಚ್ಚುವರಿ ನೀರು ಹರಿಸಿ ಎನ್ನುವಂಥ ಸೂಚನೆಯನ್ನ ಕೊಡುತ್ತಾ, ಈ ಆತಂಕ ಇದೆ. ಯಾಕಂತಂದ್ರೆ ನಮ್ಮ 4 ಜಲಾಶಯಗಳಲ್ಲಿ ಸದ್ಯ ಲೈವ್ ಸ್ಟೋರೇಜ್ ಅಂತ ನಾವು ನೋಡಿದರೆ, ಬಿಡುಗಡೆ ಮಾಡಬಹುದಾದಂಥ ನೀರಿನ ಪ್ರಮಾಣ ಅಂತ ನೋಡಿದರೆ 65 TMC ಅಷ್ಟಿದೆ. KRS ಜಲಾಶಯ 61% ಭರ್ತಿಯಾಗಿದೆ. 11,000 ಕ್ಯೂಸೆಕ್ ಒಳಹರಿವಿದೆ. ಕಬಿನಿಯಲ್ಲಿ 12,000 ಕ್ಯೂಸೆಕ್ ಒಳಹರಿವಿದೆ. 12,000ದಷ್ಟೇ ಹೊರಹರಿವನ್ನು ಕೂಡ ಕಾಯ್ದುಕೊಳ್ಳಲಾಗಿದೆ. ಆದರೆ ಮಳೆಯ ಪ್ರಮಾಣ ಕಡಿಮೆಯಾಗಿರೋದ್ರಿಂದ ತಮಿಳುನಾಡು ಕೇಳ್ತಾ ಇರೋದು ಜೂನ್ನ ನೀರು ಮತ್ತು ಜುಲೈನ ನೀರು. ಜೂನ್ ಕೋಟದ 9 TMC, ಜುಲೈ ಕೋಟದ 31 TMC ಮತ್ತು ಆಗಸ್ಟಲ್ಲಿ ಹರಿಸಬೇಕಾದಂಥ ನೀರು, ಇದನ್ನು ಹರಿಸಿ ಅಂತ ತಮಿಳುನಾಡು ಕೇಳ್ತಾ ಇದೆ. ತಮಿಳುನಾಡಿನ ಮನವಿಯನ್ನೇನಾದರೂ ಪುರಸ್ಕರಿಸಿದ್ರೆ ನಮ್ಮ ಡ್ಯಾಮ್ನ ನೀರನ್ನು ಖಾಲಿ ಮಾಡಿಕೊಂಡು ನಾವು ತಮಿಳುನಾಡಿಗೆ ನೀರು ಬಿಡಬೇಕಾದಂಥ ದುಸ್ಥಿತಿ ಬರುತ್ತೆ. ನಮಗೆ ಮಳೆನೂ ಸರಿಯಾಗಿ ಬರ್ತಾ ಇಲ್ಲ. ಇನ್ಫ್ಲೋ ಕಡಿಮೆಯಾಗ್ತಾ ಇದೆ. ಮೊನ್ನೆ 20-25,000 ಕ್ಯೂಸೆಕ್ ಇದ್ದಂಥ ಒಳಹರಿವಿನ ಪ್ರಮಾಣ ಈಗ 11,000 ಕ್ಯೂಸೆಕ್ಗೆ ಇಳಿದಿದೆ. ಇನ್ನೂ KRS ಭರ್ತಿಯಾಗಿಲ್ಲ. 61% ಮಾತ್ರ ಭರ್ತಿಯಾಗಿರೋದು. ಇದೆಲ್ಲವನ್ನೂ ಕೂಡ ಸಿಡಬ್ಲ್ಯೂಆರ್ಸಿ ಕನ್ಸಿಡರ್ ಮಾಡುತ್ತಾ, ಅಥವಾ ಏಕಪಕ್ಷೀಯವಾಗಿ ತಮಿಳುನಾಡಿಗೆ ನೀರು ಬಿಡಿ ಅಂತ ಮತ್ತೆ ಆದೇಶವನ್ನು ಮಾಡುತ್ತಾ, ಅಥವಾ ಈಗ ಏನು ನೀರು ಹರಿಸ್ತಾ ಇದ್ರೆ ಅದರ ಪ್ರಮಾಣವನ್ನು ಹೆಚ್ಚಿಸಿ ಅಂತ ಹೇಳುತ್ತಾ, ಈ ಎಲ್ಲ ಆತಂಕಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.